RTR ವಾಚ್ ಅಫಿಡವಿಟ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಅವ್ರಿಗೆ ಗೊತ್ತು ಅಂತ. ಸರ್, ನಿಮ್ಮ affidavit ಕಾಪಿ ನನ್ನ ಹಾಕಿದ್ದಾರೆ ಅಫಿಡವಿಟ್ ಸರ್. ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು. ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ, ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣ ಸ್ವಾಮಿ ಅಂತ ನಾನೇನು ಕೇಳಿಲ್ಲ. ಕದ್ದಿರೋ ವಾಚ್ ಅಂತಾನೂ ಕೇಳಿದ್ದಾರೆ ಸರ್ ಅವರು. ಕದ್ದಿರೋದು ಅದು ಅಂತ ಕೇಳಿದ್ದಾರೆ. ಅವ್ರ ಮನೆಯಿಂದನೇ ಕಟ್ಕೊಂಡು ಬಂದಿದ್ದೀನಿ. RTR ವಾಚ್ ಅಫಿಡವಿಟ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಅವ್ರಿಗೆ ಗೊತ್ತು ಅಂತ. ಸರ್, ನಿಮ್ಮ affidavit ಕಾಪಿ ನನ್ನ ಹಾಕಿದ್ದಾರೆ ಅಫಿಡವಿಟ್ ಸರ್. ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ, ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣ ಸ್ವಾಮಿ ಅಂತ ನಾನೇನು ಕೇಳಿಲ್ಲ. ಕದ್ದಿರೋ ವಾಚ್ ಅಂತಾನೂ ಕೇಳಿದ್ದಾರೆ ಸರ್ ಅವರು. ಕದ್ದಿರೋದು ಅದು ಅಂತ ಕೇಳಿದ್ದಾರೆ. ಅವ್ರ ಮನೆಯಿಂದನೇ ಕಟ್ಕೊಂಡು ಬಂದಿದ್ದೀನಿ. RTR ವಾಚ್ ಅಫಿಡವಿಟ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಅವ್ರಿಗೆ ಗೊತ್ತು ಅಂತ. ಸರ್, ನಿಮ್ಮ affidavit ಕಾಪಿ ನನ್ನ ಹಾಕಿದ್ದಾರೆ ಅಫಿಡವಿಟ್ ಸರ್. ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ, ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣ ಸ್ವಾಮಿ ಅಂತ ನಾನೇನು ಕೇಳಿಲ್ಲ. ಕದ್ದಿರೋ ವಾಚ್ ಅಂತಾನೂ ಕೇಳಿದ್ದಾರೆ ಸರ್ ಅವರು. ಕದ್ದಿರೋದು ಅದು ಅಂತ ಕೇಳಿದ್ದಾರೆ. ಅವ್ರ ಮನೆಯಿಂದನೇ ಕಟ್ಕೊಂಡು ಬಂದಿದ್ದೀನಿ.